ಬಂದಿದ್ದ ಬರ್ತಿರೋದಾ ನೋಡು. ಮತ್ತೆ ನಾನೇ ಈಗ ಇದು ಆಂಜನೇಯ ದೇವಸ್ಥಾನಕ್ಕೆ ಕರೆಸಿದ್ದೆ. ಆಂಜನೇಯ ಅದು ಫಸ್ಟ್ ಟೈಮ್. ಪ್ಲಸ್ ಇದು ಪೈನಾಪಲ್ ಚೆನ್ನಾಗಿದ್ಯಾ? ಸೊ ಹಾಗೆಯೇ ಬಂದೇ ಬಿಟ್ವಿ, ನಾವು ಕೂಡ ರೀಚ್ ಆದ್ವಿ. ಮನೆ ಬಿಟ್ಟಿದ್ದೆ 5:30. ಸೊ ಇಲ್ಲಿಗೆ ಬರೋಷ್ಟರಲ್ಲಿ 6:30 ಆಗೋಯ್ತು. ಇದರಿಂದ ನಿಮಗೆ ನಿಮ್ಮ ಒಂದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸಿಗುತ್ತೆ ಈ ಸಾರಿ. ಆ್ಯಕ್ಚುಲಾಗಿ ಎಲ್ಲೂ ಸಿಗುತ್ತೆ, ಓನ್ಲಿ 500. ಈ ಥರ ತುಂಬ ಇದೆ, ಕಲೆಕ್ಷನ್ಸ್ ತುಂಬಾ ಇದೆ. ಸೊ ಅದ್ರ ನಿಮಗೆ 10% ಡಿಸ್ಕೌಂಟ್ ಕೂಡ ಅವ್ರು ಕೊಡ್ತಾರೆ. ಸೊ ಇನ್ಯಾಕೆ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಹೋಗಿ ನೀವು ಕೂಡ ಶಾಪಿಂಗ್ ಮಾಡಿ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾ ಹೊರಟಿರೋದು, ಫಸ್ಟ್ ನಾವು ಡ್ಯಾಡಿನ ಕೇಳಿದೆ, ಇವತ್ತು ಸ್ಯಾಟರ್ಡೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದೆ. ಅವರು ಕೂಡ ಮನೆಯಲ್ಲೇ ಇದ್ದರು. ಅವರು ಯಾವ ಪ್ಲೇಸ್ ನೋಡಿಲ್ಲ ಆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾವು ಫೈನಲ್ ಆಗಿ ಅವರು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ನೋಡಿಲ್ಲ ಅಂತ ಅಂದಿದ್ದಕ್ಕೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು, ನಾನು ಕೂಡ ಹೋಗಿರಲಿಲ್ಲ ಆ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಹೊರಟ್ವಿ. ಹೋಗ್ತಾ ಡ್ಯಾಡಿಗೂ ಕೂಡ ತುಂಬಾ ಖುಷಿ ಆಗ್ತಿತ್ತು. ಯಾಕಂತಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಏನೂ ಕೇಳಲ್ಲ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ. ಮಕ್ಕಳಾಗಿ ನಾವು ಅವ್ರಿಗೆ ಅರ್ಥ ಮಾಡಿಕೊಂಡು, ಅವರು ಇವಾಗ ರಿಟೈರ್ಡ್ ಆದಮೇಲಂತೂ ಅವ್ರಿಗೆ ಲೈಫ್ ಇನ್ನೂ ಕೂಡ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇರುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹಾಗೆಯೇ ಬಂದೇ ಬಿಟ್ವಿ, ನಾವು ಕೂಡ ರೀಚ್ ಆದ್ವಿ. ಮನೆ ಬಿಟ್ಟಿದ್ದೆ 5:30. ಸೊ ಇಲ್ಲಿಗೆ ಬರೋಷ್ಟರಲ್ಲಿ 6:30 ಆಗೋಯ್ತು. ಈ ಲೊಕೇಶನ್ ಬಂದು ಎಲ್ಲಿದೆ ಅಂತಂದರೆ ಥರ್ಡ್ ಮೇನ್ ಕ್ರಾಸ್, ಫಸ್ಟ್ ಫೇಸ್ ಗಿರಿನಗರ, ಹಾಗೆ ಬನಶಂಕರಿಲಿ ಇದು ಬರೋದು. ಸೊ ಡೈರೆಕ್ಟಾಗಿ ನೀವು ಓಲಾ ಊಬರಲ್ಲೆಲ್ಲ ಬರಬೇಕಾದ್ರೆ ಇದೇ ಲೊಕೇಶನ್ ಹಾಕೊಂಡು ಬಂದರೆ ಆಯಿತು. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲೆಲ್ಲ ಪೂರ್ಣ ಫಲ ಕಾಯಿ ಕಟ್ಟಿ ಪೂಜೆ ಮಾಡೋದಾದರೆ ಅದೆಲ್ಲವೂ ಮಾಡ್ಬೋದು. ಸೊ ನಮಗೆಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಹಾಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ವಿ. ತುಂಬ ಜನ ಇಲ್ಲಿ ಅಂದ್ಕೊಂಡಿರೋ ಕೆಲಸ 16 ದಿನದಲ್ಲೇ ಸಕ್ಸಸ್ ಆಗುತ್ತೆ ಅನ್ನೋದೊಂದು ಎಲ್ಲರ ಜನರ ನಂಬಿಕೆನೂ ಹೌದು. ಹಾಗೆ ಇಲ್ಲಿಗೆ ಬಂದಾಗ ನಮಗೂ ಕೂಡ ಅನ್ನಿಸ್ತಾ ಇತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ನೆಕ್ಸ್ಟ್ ಹೊರಟಿದ್ದೆ. ಪಕ್ಕದಲ್ಲೇ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಡ್ಯಾಡಿ ಕೂಡ ಹೋಗಿರಲಿಲ್ಲ, ಅವ್ರು ಬ್ಯಾಂಗ್ಳೂರಲ್ಲಿ ಇಷ್ಟು ವರ್ಷ ಇದ್ದರೂ ಕೂಡ ಅವರು ಎಲ್ಲೂ ಹೋಗೇ ಇಲ್ಲ. ಅವ್ರಾಯಿತು ಅವ್ರ ಕೆಲಸ ಆಯಿತು, ಅದೇ ಆಗೋಗಿತ್ತು. ಹಾಗಾಗಿ ವಿವಿಪುರಂ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಕ್ಯಾಬ್ ಬರೋವರೆಗೂ ವೇಟ್ ಮಾಡ್ತಾ ಇದ್ವಿ. ಸೊ ಕ್ಯಾಬ್ ಕೂಡ ಬಂತು. ಹಾಗೆಯೇ ಇವಾಗ ಇಲ್ಲಿ ನೋಡು ಡ್ಯಾಡಿ, ನನ್ನ ಹತ್ರ ಫಸ್ಟ್ ಟೈಮ್ ಬಂದಿದ್ದ ಬರ್ತಿರೋದಾ ನೋಡು. ಮತ್ತೆ ನಾನೇ ಈಗ ಇದು ಆಂಜನೇಯ ದೇವಸ್ಥಾನಕ್ಕೆ ಕರೆಸಿದ್ದೆ. ಆಂಜನೇಯ ಅದು ಫಸ್ಟ್ ಟೈಮ್. ಅದು ಫಸ್ಟ್ ಟೈಮಾ? ಇದೇ ವಿವಿಪುರಂ ಫುಡ್ ಸ್ಟ್ರೀಟ್. ತುಂಬಾ ಜನ, ಇವತ್ತು ಸಾಟರ್ಡೆ ಸಂಡೇ ಅಲ್ವಾ ಅಂಕಲ್, ಸೊ ಹಾಗೆ ಜನ ಜಾಸ್ತಿ. ನೀನು ರಜು? ಫಸ್ಟ್ ಟೈಮ್. ಹಾಂ ಇಲ್ಲೇ ಬಿಟ್ಬಿಡಿ. ಸೊ ಫೈನಲಿ ನಾವು ರೀಚ್ ಆಗಿದ್ದೆ ವಿವಿಪುರಂ ಫುಡ್ ಸ್ಟ್ರೀಟು. ಸೊ ಇಲ್ಲಿ ಅವ್ರಿಗೆಲ್ಲ ಏನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲವೂ ಒಂದು ಕೊಡ್ಸೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಹಾಗೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಅಷ್ಟೇ ಅಲ್ದಿರ ಪ್ರತಿದಿನವೂ ಇಷ್ಟು ಜನ ಇದ್ದೇ ಇರ್ತಾರೆ. ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಹೋಗಿಲ್ಲ, ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ತುಂಬ ತಿನ್ನುವಂಥ ವೆರೈಟಿ ಫುಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆಯೇ ಡ್ಯಾಡಿ ಅಂತೂ ಏನು ಕೇಳಿದ್ರು ಬೇಡ ಅಂತಲೇ ಇದ್ದರು. ಸೊ ನಾನು ಅವ್ರನ್ನ ಫೋರ್ಸ್ ಮಾಡಿ ಅದನ್ನು ತಿನ್ನಿ ಡ್ಯಾಡಿ, ಇದು ತಿನ್ನು ಡ್ಯಾಡಿ ಅಂತ ಹೇಳಿ ಫೋರ್ಸ್ ಮಾಡ್ತಾಯಿದ್ದೆ. ಹಾಗೆ ಫಸ್ಟ್ ನನಗಿಷ್ಟ ಆಗಿದ್ದೆ ಈ ಒಂದು ಕಾರ್ನಲ್ಲಿ ಇಲ್ಲಿ 4 to 5 ವೆರೈಟೀಸ್ ಆಫ್ ಕಾರ್ನಲ್ಲಿ ಮಾಡಿಕೊಟ್ರು. ಅದರಲ್ಲಿ ನಾನು ಪೈನಾಪಲ್ ವಿತ್ ಕಾರ್ನ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಸೊ ಅವ್ರಿಗೂ ಕೂಡ ಕೊಟ್ಟು ಟೇಸ್ಟ್ ಮಾಡಿಸ್ದೆ. ಹಾಂ ಟೇಸ್ಟ್ ಮಾಡಿರಿ. ಇದು ಸ್ವೀಟ್ ಕಾರ್ನ್ ಪ್ಲಸ್ ಇದು ಪೈನಾಪಲ್ ಚೆನ್ನಾಗಿದೆಯಾ?
ಸೊ ಜಿಲೇಬಿ ಹಾಗೆ ಮತ್ತು ಜಿಲೇಬಿ ರಬಡಿ ಅಂತ ಬಂದಿತ್ತು, ಅದು ಕೂಡ ತಿಂದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇವೆಲ್ಲವೂ ತಿಂದ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಐಸ್ ಕ್ರೀಮ್ ಹತ್ರನೇ. ಐಸ್ ಕ್ರೀಮ್ ರೋಲ್ ಇಲ್ಲೆಲ್ಲ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದೆ. ಇಲ್ಲೂ ಅಷ್ಟೇ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ಹಸಿ ಶೇಂಗಾ ಕೂಡ ಇತ್ತು. ಅದು ಕೂಡ ಈಗ ಡ್ಯಾಡಿ ನಾವು ಎಲ್ಲ ರಿಟರ್ನ್ ಮತ್ತೆ ಮನೆಗೆ ಹೋಗಬೇಕಿತ್ತಲ್ಲ, ಸೊ ಹಾಗಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು. ಸೊ 100 ರೂಪಾಯಿ kg ಇದು ಬೇಯಿಸಿರುವಂಥ ಕಡಲೆ. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ನಾವು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆಯೇ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬ ದಿನ ಆದಮೇಲೆ ವಿವಿಪುರಂ ಕಡೆ ಬಂದಿದ್ದೆ, ಹಾಗೆ ಇವ್ರನ್ನೂ ಕರ್ಕೊಂಡು ಬಂದೆ. ಸೊ ತುಂಬ ಖುಷಿಯಾಯಿತು. ಹಾಗೆ ಇದನ್ನೆಲ್ಲವೂ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಡ್ತಿದ್ದೀವಿ. ಹಾಗೆ ಮನೆಗೆ ಹೋದ್ಮೇಲೆ ನಾನೊಂದು ನಿಮಗೆ ಒಂದು ಬೆಸ್ಟ್ ಹೆಲ್ತಿ ರೆಸಿಪಿನ ಒಂದು ತೋರಿಸ್ಬೇಕು ಅಂತ ಇದ್ದೀನಿ. ಅದನ್ನು ಕೂಡ ಹಾಕಿದ್ದೀನಿ, ಹೋಗಿ ನೋಡಿ. ಹಾಗೆ ಇಲ್ಲಿ ನಾನು ಇದು ಜ್ಯೂಸ್ ಬೆಳಿಗ್ಗೆ ಮಾರ್ನಿಂಗ್ ಬಿಸಿ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ನಿಮ್ಮ ಒಂದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದನ್ನು ಮಿಸ್ ಮಾಡಿದ್ರೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಎಲ್ಲವೂ ಸೇಮ್ ಕ್ವಾಂಟಿಟಿಲಿ ತೊಗೊಂಡಿರೋದು. 1 ಆ್ಯಪಲ್ಲು, 1 ಬೀಟ್ರೂಟು, ಹಾಗೆ 1 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಗೂ ಹಾಫ್ ಲೆಮನ್ನ ಕಟ್ ಮಾಡಿ ಅದನ್ನು ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೇಲಿ ಫ್ರೀಝರಲ್ಲಿ ಇಡಲಿಕ್ಕೆ ಐಸ್ ಕ್ಯೂಬ್ ಎಲ್ಲ ಮಾಡ್ತಿರಲ್ಲ ಅದರಲ್ಲಿ ಆ ಪೇಸ್ಟ್ನ ಹಾಕಿ ರಿಟರ್ನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಕುಡಿಯೋದ್ರಿಂದ, ಹಾಟ್ ವಾಟರ್ಗೆ ಹಾಕಿ ಕುಡಿಯೋದ್ರಿಂದ ಅದು ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಇದು ನನ್ನ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಸೊ ಇವತ್ತು ಅಂಜು ಕೂಡ ಅಮಿತ್ ನನ್ನ ಮನೆಗೆ ಸರ್ಪ್ರೈಸಾಗಿ ನಮ್ಮ ಮನೆಗೆ ಬಂದಿದ್ದರು. ಹಾಗೆ ಅವಳನ್ನ ಕರ್ಕೊಂಡು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ಸ್ಕಿಪ್ ಮಾಡಿದ್ದೀರಾ ನೀವು ನೋಡಿ. ಹಾಗೆ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ ಆಗುವಂಥ, ಹೆಲ್ಪ್ ಆಗುವಂಥ ವಿಡಿಯೋ. ಹಾಗೆಯೇ ಲೆಟ್ಸ್ ಸ್ಟಾರ್ಟ್, ಈ ಒಂದು ದಿನನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. 100% ಆಗ್ತಿದೆ. ಹೌದಾ? ನೋಡಿದ್ರಾ ವಿಡಿಯೋಸ್? ತುಂಬ ಚೆನ್ನಾಗಿದೆ. ಗೈಸ್, ನಾನು ಎಲ್ಲಿ ಧರ್ಮಸ್ಥಳ ಹೋಗಿದಾಗ ಸ್ಯಾರಿ ಹಾಕಿದ್ನಲ್ಲ, ಆ ಬ್ಲೌಸ್ ಸ್ಟಿಚ್ ಮಾಡಿದ್ದು ಇವರೇನೆ. ಆಲ್ಮೋಸ್ಟ್ ನನ್ನ ಡ್ರೆಸ್ಸಸ್ ಎಲ್ಲ ಇವ್ರ ಹತ್ರನೇ ಸ್ಟಿಚ್ ಮಾಡಿಸೋದು. ತುಂಬ ಚೆನ್ನಾಗಿ ಹೊಲಿತಾರೆ. ಅದು ಅವತ್ತಿನ ದಿನ ಅಂತೂ ಹೋಗೋ ದಿನ ಮಧ್ಯಾಹ್ನ ಅವ್ರಿಗೆ ಕೊಟ್ಟಿರೋದು ನಾನು. ಪಾಪ ವಿತಿನ್ 2 to 3 hours ಹೊಲ್ದು ಕೊಟ್ಟರು ನನಗೆ. ಇವಾಗ ಇನ್ನೊಂದು ಸ್ಯಾರಿ ಇದೆ, ಅದನ್ನು ಕೊಡೋಣ ಅಂತೇಳಿ ಬಂದಿದ್ದೀನಿ. ಹಂಗೆ ಏನಿಲ್ಲ ಹೋಗಿ ಬಂದೆ ಅಂಜು. ವಿಡಿಯೋ ಮಾಡತ್ತಿ ಏನು ಮಾಡತ್ತಿ ನೀವು? ತಿರುಗಿ ಸುಸ್ತಾಗಿ ಕರ್ನಾಲ್ ಕುಡಿಯೋಕಂತ ಬಂದಿದ್ದೀವಿ ಇಬ್ಬರು. ತುಂಬ ಕಡೆ ಓಡಾಡೋದೀಗ, ಅದೆಲ್ಲ ಕ್ಯಾಪ್ಚರ್ ಮಾಡ್ತೀವಿ. ಅಕ್ಕ ದತ್ತೋಳೆ, ಥ್ಯಾಂಕ್ ಯು ಸೋ ಮಚ್. ನೀನು ನೋಡಿ ಅವರು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ರೆ ಏನು ಕತ್ತಿ? ನಿನ್ಗಡೆ ಇದ್ದಾರೆ ಬ್ಲಾಗ್ ಮಾಡತ್ತಾರ ನೋಡಿ ಕೊಂಡ್ಕೊಂಡು. ಚಿಯರ್ಸ್. ಲಾಸ್ಟ್ ಎಲ್ರಿಗೂ ಕೊಡ್ತಾರೆ ಆಮ್ಲೆಟು. ನಡಿ ಹೋಗೋಣ. ಚಲೋ. खत्म, बाय बाय, टाटा, गुड बाय, गया. ಸೊ ಇಲ್ಲಿಂದ ನಾವು ಕೂಡ ಹೊರಡ್ತಾ ಇರೋದೆ ಮತ್ತಿಕೆರೆಗೆ. ಏನಕ್ಕೆ ಅಂತಂದರೆ ಅಂಜುದು ಕಾಲೇಜಲ್ಲಿ ಏನೋ ಆ್ಯನ್ಯುವಲ್ ಡೇನೋ ಏನೋ ಇದೆಯಂತೆ. ಸೊ ಹಾಗಾಗಿ ಅದಕ್ಕೆ ಅವಳಿಗೆ ಸೇಮ್ ನಾನು ನನ್ನ ಬರ್ಡೇ ಟೈಮಲ್ಲಿ ಒಂದು ಸ್ಯಾರಿ ಹಾಕಿದ್ದೆ, ಅದೇ ಥರ ಸ್ಯಾರೀಲಿ ಅದೇ ಕಲರಲ್ಲೇ ಬೇಕು ನನಗೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಅದನ್ನು ಕೊಡ್ಸೋಣ ಅಂತ ಹೇಳಿ ಮತ್ತಿಕೆರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಥರದ ವೆರೈಟಿ ಆಫ್ ಸ್ಯಾರೀಸ್ ಎಲ್ಲ ಇದೆ. ನಿಮಗೆ ಕಡಿಮೆ ಬಜೆಟಿಂದನೂ ಕೂಡ ಇದೆ. ನಿಮಗೆ ಈಗ ಯಾವ ಸ್ಟಾರ್ಟಿಂಗ್ ಪ್ರೈಸ್ ಡೈಲಿ ವೇರ್ ಸ್ಯಾರೀಸಿಂದ ಹಿಡಿದು ಫ್ಯಾನ್ಸಿ ಸ್ಯಾರಿ ಪ್ರತಿಯೊಂದೂ ಇದೆ. ಹಾಗೆ ಒಂದ್ಸರಿ ನೀವು ಅಲ್ಲೋಗಿ ವಿಸಿಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೀವು ಅಲ್ಲೋಗಿ ತೋರಿಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಫ್ಯಾನ್ಸಿ ಸಾರಿ ಸಿಗುತ್ತೆ, ಸಿಲ್ಕ್ ಸಿಗುತ್ತೆ, ಎಲ್ಲ ಟೈಪ್ ಸಿಗುತ್ತೆ. ನಿಮ್ಗೆ ಯಾವ ಥರ ಮತ್ತೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇರೋದು. ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಈಗ ನಾರ್ಮಲ್ ಸ್ಯಾರಿ ಅವಾಗಲೇ 500 ಅಂತ ಹೇಳಿದ್ರಲ್ಲ, ಅದು ಸ್ಯಾರಿ ತೋರಿಸಿ. ಎಷ್ಟು 500 ಮಾಡಿದ್ವಿ. ಹಾ, ಅದು ಜಸ್ಟ್ 500 ಅಂದ್ರೆ ನಾನೇ ನಂಬಕ್ ರೆಡಿ ಇಲ್ಲ. ನಾನೇ ಅದೇ ತರದೊಂದು ಸ್ಯಾರಿನ 850, 900 ಕೊಟ್ಟು ಬೇರೆ ಕಡೆ ಎಲ್ಲ ತಗೊಂಡಿದ್ದೀನಿ. ನೀವು ಚಿಕ್ಕಪೇಟೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಬರೀ 500 rupees. ಹಾ ನೋಡಿ, ಇದು ಬರೀ 500 ರೂಪೀಸ್ ಇದು ಸ್ಯಾರಿ. ಇದ್ರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಕೂಡ ಇಲ್ಲಿ ಇದೆ ಇವರ ಶಾಪ್ ಅಲ್ಲಿ. 6 ಕಲರ್ಸ್ ಆಪ್ಷನ್ ಸಿಗುತ್ತೆ. 8 to 6. ಹಾ,
ಸಿಗುತ್ತೆ ತುಂಬಾ. ಇಲ್ಲೆಲ್ಲ ನೋಡಿ ಎಷ್ಟೊಂದು ಸ್ಯಾರಿ ಇದೆ. ನಾನು ಲಾಸ್ಟ್ ಟೈಮ್ ಒಂದು ಸ್ಯಾರಿ ತಗೊಂಡಿದ್ದೆ, ಅದು ನನ್ನ ಫ್ರೆಂಡಿಗೆ ಇಷ್ಟ ಆಯ್ತು ಅಂತ ಅವಳು ತಗೊಂಡೋದ್ಲು. ಈಗ ಅದ್ರ ನೆಕ್ಸ್ಟ್ ಬೇರೆದನ್ನು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀವು ಇಲ್ಲಿ ಈ ಸ್ಯಾರಿ ಎಲ್ಲ ನೀವು ನೋಡಿದ್ರೆ ಈವನ್ ಚಿಕ್ಕಪೇಟೆಲ್ಲಿ ಹೋದ್ರೂ ಅಷ್ಟೇ 1000 ಮೇಲೇನೆ ಇರುತ್ತೆ. 1000 ಎಬೋ ಇದೆ, 1000 ಎಬೋನೇ ಇರೋದು ಇವೆಲ್ಲ ಸ್ಯಾರಿಗಳು. ಬಟ್ ಇಲ್ಲಿ ಜಸ್ಟ್ 850 ಕೊಡ್ತಾ ಇರೋದು. ಮತ್ತೆ ಇಲ್ಲಿ ಬರೀ ಸ್ಯಾರಿ ಒಂದೇ ಅಲ್ಲ, ಬೇರೆ ಎಲ್ಲ ಸಿಗುತ್ತೆ ಸರ್. ಅದು ಸಿಗುತ್ತೆ, ಲೆಹಂಗಾ ಸಿಗುತ್ತೆ, ಸಾರಿ ಆಲ್ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಯಾವ ಥರದ್ದು ಬೇಕೋ ಆ ಟೈಪ್ ಸಿಗುತ್ತೆ. ತುಂಬಾ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಏನಾದರೂ ಇಲ್ಲಿ ಮತ್ತಿಕೆರೆಯಲ್ಲಿ ಅಡ್ರೆಸ್ ಹೇಳಿ ನಿಮಗೆ. ಮತ್ತಿಕೆರೆ 3rd ಮೈನ್ ರೋಡ್ ನಾಕೋಡ ಟೆಕ್ಸ್ಟೈಲ್ ಅಂಗಡಿ. ಓಕೆ, ಬೇಕು ಅಂತ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಇವ್ರ ನಂಬರ್ ಕೂಡ ಹಾಕಿರ್ತೀನಿ, ನೀವು ಕೇಳ್ಕೊಂಡು ಕೂಡ ಬರ್ಬೋದು. ಅಡ್ರೆಸ್ ಕೂಡ ನಾನು ಲಿಂಕಲ್ಲಿ ಹಾಕಿರ್ತೀನಿ, ಬಂದು ನೀವು ತೊಗೊಂಡೋಗಿ. ನಾನು ಒಂದೇ ಒಂದು ಸ್ಯಾರಿ ತೊಗೊಂಡೋಗೋಣ ಅಂತ ಬಂದೆ. ಈ ಸ್ಯಾರಿ ನನಗೆ ಇಷ್ಟ ಆಯಿತು ಅಂತ ಈ ಒಂದು ಸ್ಯಾರಿ ತೊಗೊಂಡೆ. ಬಟ್ ಅದಾದಮೇಲೆ ಒಂದ್ರ ಜೊತೆಗೆ ಇದು ಒಂದು ಕೂಡ ತೊಗೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಪ್ರೈಸ್, ಮೇನಾಗಿ ಪ್ರೈಸು. ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಕ್ವಾಲಿಟಿನೂ ಬೆಸ್ಟ್ ಕ್ವಾಲಿಟಿ ಇರುತ್ತೆ ನಿಮಗೆ. ಇವಾಗ ಎಕ್ಸಾಂಪಲ್ ಇವಾಗ ಇದು ಈ ಸ್ಯಾರಿಲೇ ನೋಡಿ, ಇದು 500 ರುಪೀಸ್ ನಿಮಗೆ ಎಲ್ಲಿ ಸಿಗುತ್ತೆ ಈ ಸ್ಯಾರಿ? ಆ್ಯಕ್ಚುಲಾಗಿ ಎಲ್ಲೂ ಸಿಗುತ್ತೆ, ಓನ್ಲಿ 500. ಈ ಥರ ತುಂಬ ಇದೆ, ಕಲೆಕ್ಷನ್ಸ್ ತುಂಬಾ ಇದೆ. ಮತ್ತಿಕೆರೆಗೆ ಬಂದರೆ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ. ಹಲೋ, ನೀವು ಇಲ್ಲಿ ಬಂದಾಗ ಈ ವಿಡಿಯೋನ ತೋರಿಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಅವ್ರು ಕೊಡ್ತಾರೆ. ಸೊ ಇನ್ಯಾಕೆ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಹೋಗಿ ನೀವು ಕೂಡ ಶಾಪಿಂಗ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಲೈಕ್ ಮಾಡಿ.